ಚಾಮರಾಜನಗರ ಜಿಲ್ಲೆ ಹನೂರು ಬಳಿ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಗುಂಡಿನ ದಾಳಿಗೆ 3 ಸಾವು ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಘಟನೆ ಖಂಡಿಸಿ ಧರಣಿ ನಡೆಸುತ್ತಿದ್ದವರಿಗೆ ವ್ಯಕ್ತಿಯೋರ್ವ ಪ್ರಚೋದನೆ ನೀಡುತ್ತಿರುವ ವಿಡಿಯೋ ಹರಿದಾಡ್ತಿದೆ. ಆತ ಯಾರೆಂಬ ಬಗ್ಗೆ ಇತಿಹಾಸ ಕಿರಿಕಿದಾಗ ಅವ ಬೇರೆ ಯಾರು ಅಲ್ಲ, ಮರಿ ವೀರಪ್ಪನೆಂದೇ ಕುಖ್ಯಾತಿ ಪಡೆದ ಗಂಗನದೊಡ್ಡಿಯ ಗೋವಿಂದ. ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಗಳಲ್ಲಿ ಹಲವು ಅಪರಾಧ ಪ್ರಕರಣ ಹೊಂದಿರುವ ಈತನೇ ಪ್ರತಿಭಟನಾಕಾರರಿಗೆ ಪ್ರಚೋದನೆ ನೀಡಿದೆ ಎನ್ನಲಾಗಿದೆ. 2025 ಅಕ್ಟೋಬರ್ 2ರಂದು ಹನೂರು ತಾಲೂಕಿನ ಪಚ್ಚೆದೊಡ್ಡಿ ಅರಣ್ಯ ಪ್ರದೇಶದಲ್ಲಿ ದೈತ್ಯಾಕಾರದ ಹುಲಿಯನ್ನು ಕೊಂದು ತುಂಡು ಮಾಡಿ ಅಮಾನವೀಯವಾಗಿ ಸಾಯಿಸಿದ್ದ ಪ್ರಕರಣದಲ್ಲಿ ಗೋವಿಂದ ಪ್ರಮುಖ ಆರೋಪಿಯಾಗಿದ್ದ. ಈತ ಜಾಮೀನು ಪಡೆದು ಜೈಲಿನಿಂದ ಹೊರಬಂದಿದ್ದಾನೆ. ಶೂಟೌಟ್ ಘಟನೆ ನಡೆದ ದಿನ ಹನೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಅಲ್ಲಿದ್ದವರಿಗೆ ನುಗ್ಗೋಣ, ಒಳಕ್ಕೆ ಹೋಗೋಣ ಎಂದು ಪ್ರಚೋದಿಸಿರುವ ವಿಡಿಯೋ ವೈರಲ್ ಆಗಿದೆ. ಅರಣ್ಯ ಇಲಾಖೆಯವರು ಗುಂಡಿನ ದಾಳಿ ನಡೆಸಿ ಕೊಲೆ ಮಾಡಿದ್ದಾರೆ ಎಂಬ ಮೃತರ ಕುಟುಂಬಸ್ಥರ ಆರೋಪಗಳಿಗೆ ಇಲಾಖೆ ಮತ್ತೆ ಕೌಂಟರ್ ನೀಡಿದೆ. ಮೃತ 3 ಸೇರಿ 4 ಬೇಟೆಗೆ ಹೋಗಿದ್ದರು ಎಂಬುದಕ್ಕೆ ಸಾಕ್ಷಿ ಬಿಡುಗಡೆ ಮಾಡಿದೆ. ಸ್ಥಳದಲ್ಲಿ ಸಿಕ್ಕ ಬ್ಯಾಗ್, ಮಾಂಸ, ಅಡುಗೆ ಸಾಮಗ್ರಿ ಚಿತ್ರ ರಿಲೀಸ್ ಮಾಡಲಾಗಿತ್ತು. ವನ್ಯ ಮೃಗದ ಮಾಂಸದಲ್ಲಿ ಗುಂಡಿನ ಗುರುತು ಪತ್ತೆಯಾಗಿರೋದು ಇಡೀ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಮತ್ತೊಂದು ಕಡೆ ಇಲ್ಲಿ ಕೊಲೆಯಾದವರು ರೈತರಲ್ಲ, ಬೇಟೆಗಾರರೇ, ಕಾಡಿನ ಕಳ್ಳರೇ ಅಂತ ಮತ್ತೆ ಸಾಬೀತಾಗ್ತಿದೆ. ಅರಣ್ಯ ಇಲಾಖೆಯವರು ಎನ್ಕೌಂಟರ್ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಕಾಡನ್ನೇ ಸ್ಫೋಟ ಮಾಡಿದ್ದಾರೆ. ಕಳ್ಳ ಬೇಟೆಗಾರರು ಕಾಡಿಗೆ ಬೆಂಕಿ ಹಚ್ಚಿ ಶಿಬಿರಗಳನ್ನೇ ಸ್ಫೋಟಿಸಿದ್ದಾರೆ. ಎನ್ಕೌಂಟರ್ ನಂತರ ಕಳ್ಳ ಬೇಟೆಗಾರರು ಅರಣ್ಯ ಇಲಾಖೆಯನ್ನು ಗುರಿಯಾಗಿಸಿಕೊಂಡು ಸರಣಿ ಕೃತ್ಯಗಳನ್ನು ಎಸಗುತ್ತಿದ್ದಾರೆ. ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಸುಮಾರು 10 ಎಕರೆ ಅರಣ್ಯ ಪ್ರದೇಶಕ್ಕೆ ಬೆಂಕಿ ಹಚ್ಚಿ ವಿಕೃತಿ ಮೆರೆದಿದ್ದಾರೆ. ಕೊತ್ತನೂರು ವಲಯದಲ್ಲಿರುವ ಮಿಂಚಿ ನರೆಹಳ್ಳ ಅಕ್ರಮ ಬೇಟೆ ತಡೆ ಶಿಬಿರವನ್ನು ಡೈನಾಮೈಟ್ ಮತ್ತು ಜಿಲೆಟಿನ್ ಕಡ್ಡಿಗಳನ್ನು ಬಳಸಿ ಸ್ಫೋಟಿಸಲಾಗಿದೆ. ಇನ್ನೊಂದು ಕಡೆ ಎನ್ಕೌಂಟರ್ನಲ್ಲಿ ಕೊಲೆಯಾದವರಿಗೆ ಪರಿಹಾರ ಕೊಟ್ಟಿದ್ದಕ್ಕೆ ಸ್ವತಃ ವನ್ಯಜೀವಿ ಸದಸ್ಯರೇ ವಿರೋಧ ಮಾಡ್ತಿದ್ದಾರೆ. ಅವರು ರೈತರಲ್ಲ, ಬೇಟೆಗಾರರು, ಕಾಡಿನ ಒಳಗೆ ಜೀವನ ಮಾಡೋರು, ಅಲ್ಲಿನ ಸಂಪತ್ತನ್ನು ನಾಶ ಮಾಡೋರು. ಪರಿಹಾರ ಕೊಡೋದಕ್ಕೂ ಮುನ್ನ ಪರಿಶೀಲನೆ ಮಾಡಬೇಕಿತ್ತು ಅಂತ ಹೇಳ್ತಿದ್ದಾರೆ. ನಮ್ಮ ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿ ಧಾಮಲ್ಲಿ 15/8/26ರಂದು ಬೇಟೆಗಾರರನ್ನ ಶೂಟೌಟ್ ಮಾಡೋದ್ರ ಮುಖಾಂತರ 3 ಜನರು ಸಾವನ್ನಪ್ಪಿದ್ದಾರೆ. ನಮ್ಮ ಅಭಿಪ್ರಾಯದಂತೆ ಯಾರು ಮರಣ ಹೊಂದಿರ್ತಾರೆ ಅವರು ನಿಜವಾಗ್ಲೂ ರೈತರಲ್ಲ, ಅವರು ನಿಜವಾಗ್ಲೂ ಬೇಟೆಗಾರರು. ಯಾಕೆಂದರೆ ಯಾವುದೇ ರೈತರು ಕಾಡೊಳಗಡೆ ಗನ್ನು, ಚಾಕು, ತಿಂಗಳಿಗೆ ಬೇಕಾದಂಥ ರೇಷನ್ನು ಇದನ್ನೆಲ್ಲರೂ ತಗೊಂಡು ಕಾಡೊಳಗಡೆ ಹೋಗ್ತಕ್ಕಂಥವ್ರಲ್ಲ. ಮತ್ತು ಊರಿಂದ ಕಾಡು 15 ಕಿಲೋಮೀಟ್ರ್ ದೂರದೊಳಗಡೆ ಹೋಗಿ ಈ ಬೇಟೆಯನ್ನು ಆಡ್ತಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಗಸ್ತು ತಿರುಗ್ತಿರ್ಬೇಕಾದ್ರೆ ಒಬ್ರಿಗೊಬ್ಬರು ನೇರ ಆಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಮೇಲೆ ಇವರು ಫೈರ್ ಮಾಡಿರ್ತಕ್ಕಂಥದ್ದು ಮೇಲಿನ ಒಂದು ನೋಟಕ್ಕೆ ತಿಳಿದು ಬಂದಿದೆ. ತದನಂತರ ಅವರು ತಮ್ಮ ರಕ್ಷಣೆಗೋಸ್ಕರ ಅರಣ್ಯ ಸಿಬ್ಬಂದಿ ಈ ಕಡೆ ಇದನ್ನು ತಾವು ಸಹ ಫೈರ್ ಮಾಡಿ 3 ಜನ ಮೃತಪಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಅದು ಮೃತರ ಬಗ್ಗೆ ನಮಗೆ ಸಾಕಷ್ಟು ಒಂದು ಅನುಕಂಪ ಇದೆ. ಆದರೆ ತದನಂತರ ನಿಜವಾಗಿ ಅವರು ರೈತರಾಗಿದ್ದರೆ ನ್ಯಾಯಾಂಗ ತನಿಖೆ ನಡೀತಾ ಇದೆ, ಅದು ಹೊರಗಡೆ ಬರಲಿ, ಆಗ ಯಾರು ತಪ್ಪಿಸ್ತಿರ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಹೇಳ್ಬೋದಾಗಿತ್ತು. ಆದರೆ ಕಾಡಿನೊಳಗಡೆ ನುಗ್ಗಿ ದಾಂಧಲೆಯನ್ನು ಮಾಡಿ ಅರಣ್ಯ ಸಂಪತ್ತನ್ನು ನಾಶ ಮಾಡಿ ಅಲ್ಲಿರ್ತಕ್ಕಂತಹ ಆಂಟಿ ಪೋಚಿಂಗ್ ಕ್ಯಾಂಪ್ಗಳು 8 ಆಂಟಿ ಪೋಚಿಂಗ್ ಕ್ಯಾಂಪ್ಗಳನ್ನು ಜಿಲೆಟಿನ್ ಉಪಯೋಗಿಸಿ ಕಟ್ಟಡವನ್ನು ಧ್ವಂಸ ಮಾಡಿರ್ತಕ್ಕಂಥದ್ದು ಮತ್ತು ಕಾಡಿಗೆ ಬೆಂಕಿ ಆಗ್ತಕ್ಕಂಥದ್ದು, ಇಂಥ ಒಂದು ದುಷ್ಕೃತ್ಯ ಕೆಲಸಗಳನ್ನ ಮಾಡಿರೋದು ನಿಜವಾಗಲೂ ಇವರು ರೈತರಲ್ಲ ಅಂತೇಳಿ ನಮಗನ್ನಿಸುತ್ತೆ. ಹಾಗಾಗಿ ಸರ್ಕಾರ ಇವರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕು. ಅರಣ್ಯ ಇಲಾಖೆಯ ತಳಮಟ್ಟದ ಸಿಬ್ಬಂದಿಗಳಿಗೆ ನ್ಯಾಯವನ್ನು ಕೊಟ್ಟು ಅವರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸೋಕ್ಕೆ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರವನ್ನು ಮತ್ತೊಮ್ಮೆ ನಾವು ಆಗ್ರಹಿಸ್ತಾ, ಪರಿಹಾರ ಏನು ಇದೆ, ಈಗ ನಾವು ಏನಂದರೆ ಕಳ್ಳರಿಗೆ ಪರಿಹಾರ ಕೊಟ್ಟಂಗೆ ಆಗ್ತದೆ. ಸರ್ಕಾರ ಪರಿಹಾರ ಕೊಟ್ಟೋದ್ರಿಂದ ಏನಾಗುತ್ತೆ, ಇನ್ನೂ ಜಾಸ್ತಿ ಅವ್ರನ್ನ ಪ್ರವೋಕ್ ಮಾಡ್ತಕ್ಕಾಗುತ್ತೆ. ಹಂಗಾಗಿ ನಾವು ತಿಳಿದಿರತಕ್ಕಂತಹ ವಿದ್ಯಾವಂತರು ನಮ್ಮ ರಾಷ್ಟ್ರದ ಮತ್ತು ರಾಜ್ಯದ ನಮ್ಮ ಜಿಲ್ಲೆಯ ಒಂದು ಹೆಮ್ಮೆ, ಇಷ್ಟು ಕಾಡು 52% ಕಾಡು ಇಟ್ಕೊಂಡು ಅದರಲ್ಲಿ 2500ಕ್ಕೂ ಹೆಚ್ಚು ಆನೆಗಳು, 250ಕ್ಕೂ ಹೆಚ್ಚು ಹುಲಿಗಳು, ಬೇರೆ ಬೇರೆ ಜಾತಿಯ
ಪ್ರಾಣಿ ಪಕ್ಷಿಗಳು ಎಲ್ಲ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಒಂದು ಹೆಮ್ಮೆ ಅಂತ ನಾವು ಹೇಳ್ಬೋದು. ಅಂಥ ಒಂದು ರಾಷ್ಟ್ರದ ಸ್ವತ್ತನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅರಣ್ಯ ಇಲಾಖೆದು ಮಾತ್ರ ಅಲ್ಲ, ಸಾರ್ವಜನಿಕರು ಸಹ ಈ ಒಂದು ಸಂರಕ್ಷಣೆ, ಕಾಡು ಮತ್ತು ಕಾಡಲ್ಲಿರ್ತಕ್ಕಂಥ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಸಹ ಅರಣ್ಯ ಇಲಾಖೆಯ ಜೊತೆ ಸಹಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ಮ್ಯಾಜಿಸ್ಟ್ರೇಟ್ ಪವರ್ಗೆ ಸರ್ಕಾರ ಮ್ಯಾಜಿಸ್ಟ್ರೇಟ್ ಒಂದು ಎನ್ಕ್ವೈರಿ ನಡೀತಾ ಇದೆ. ಆ ಎನ್ಕ್ವೈರಿಯಲ್ಲಿ ಯಾರು ತಪ್ಪು ಬರ್ತದೆ ಅವ್ರಿಗೆ ಶಿಕ್ಷೆ ಆಗಲಿ. ಅದಕ್ಕೂ ಮೊದಲೇ ಪರಿಹಾರನ ಘೋಷಣೆ ಮಾಡ್ತಕ್ಕಂಥದ್ದು ಇದೆಲ್ಲರೂ ಬಹಳ ತಪ್ಪು. ಮತ್ತು ಹಾಗೆ ಯಾರೋ ಒಬ್ಬರು ತಮಿಳು ಮಾತಾಡ್ತಾರೆ ಅಂತೇಳಿ ಬೇರೆ ಒಂದು ರಾಜ್ಯದ ಸರ್ಕಾರ ಬಂದು ಅವ್ರಿಗೆ ಇಲ್ಲಿ ಪರಿಹಾರನ ಕೊಡ್ತಕ್ಕಂಥದ್ದು ನಿಜವಾದ ಇದು ಇನ್ನೂ ಖಂಡನೀಯ. ಇದು ಯಾರೇ ಒಂದು ನಾಗರಿಕ ಸಮಾಜದಲ್ಲಿ ಜವಾಬ್ದಾರಿಯುತ ನಾಗರಿಕರು ಈ ಥರ ಕೆಲಸವನ್ನು ಮಾಡ್ತಕ್ಕಂಥದ್ದು ಬಹಳ ಖಂಡನೀಯ. ಯಾಕೆಂದರೆ ಅವ್ರದ್ದು ಸಹ ಜವಾಬ್ದಾರಿ ಇರ್ತದೆ ಇದರಲ್ಲಿ. ಹಂಗಾಗಿ ತಕ್ಷಣ ಇವ್ರ ಮೇಲೆ ಕಠಿಣ ಕ್ರಮ, ಯಾರು ರಾಷ್ಟ್ರದ ಸ್ವತ್ತನ್ನು ಸಂಪತ್ತನ್ನು ಹಾಳು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಕಠಿಣ ಕ್ರಮವನ್ನು ಸರ್ಕಾರ ಜರುಗಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸ್ಥಳೀಯ ರೈತರು ಕೂಡ, ಯಾಕೆಂದರೆ ಭಾಷೆ ಮೇಲೆಲ್ಲ ನಮ್ಮವರು ತಮಿಳು ಭಾಷೆ ಆಡಿದ್ರು ಅಂತೇಳಿ ಅವರು ತಮಿಳ್ನಾಡಿನವ್ರು ಆಗಲ್ಲ. ನಮ್ಮಲ್ಲಿ ಆಧಾರ್ ಕಾರ್ಡ್ ಇದೆ, ವೋಟರ್ ಐ ಡಿ ಇದೆ, ಜಮೀನಿದೆ, ಮನೆ ಇದೆ, ಇಲ್ಲೇ ನೀರು ಕುಡಿತಾರೆ, ಎಲ್ಲ ಇದ್ದಾರೆ. ತಮಿಳ್ನಾಡಿಂದ ಸಪೋರ್ಟ್ ಬರೋದು ಯಾಕೆ? ಅದು ನಮ್ಮ ಕರ್ನಾಟಕಕ್ಕೆ ಶಕ್ತಿ ಇಲ್ವಾ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು? ಹಂಗಾಗಿ ನಿಜವಾಗ್ಲೂ ಇದು ತಮಿಳುನಾಡು ಸರ್ಕಾರ ಅವ್ರಿಗೆ ಒತ್ತಾಸೆ ಕೊಡೋದು ಪ್ರವೋಕ್ ಮಾಡ್ತಿರ್ತಕ್ಕಂಥದ್ದು ಖಂಡನೀಯ. ಇದ್ರ ಬಗ್ಗೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ಜರುಗಿಸಬೇಕು. ಮತ್ತು ಇದು ನಮ್ಮ ಕಾಡನ್ನು 2500 ಸ್ಕ್ವೇರ್ ಕಿಲೋಮೀಟ್ರ್ ಕಾಡನ್ನು ಸಂರಕ್ಷಣೆ ಮಾಡಲಿಕ್ಕೆ ಖಂಡಿತ ನಮ್ಮ ಅರಣ್ಯ ಇಲಾಖೆಯಿಂದಲೂ ಸಹ ಸಾಧ್ಯ ಇಲ್ಲ. ನಮ್ಮ ಸ್ಥಳೀಯ ಜನರು, ನಮ್ಮ ಸ್ಥಳೀಯ ರೈತರು, ಕಾಡಿನಲ್ಲಿರ್ತಕ್ಕವರು, ಕಾಡಿನ ಒಳಗಡೆ ಇರತಕ್ಕಂಥವರ ಸಹಕಾರ ಮುಖ್ಯ. ಕಾಡಿನ ಸಂರಕ್ಷಣೆ, ಕಾಡಿನ ಪ್ರಾಣಿಗಳ ಸಂರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ ಜನರಿಂದನೇ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಘಟನೆ ಆದ ನಂತರ ಏನು ದುಷ್ಕೃತ್ಯಗಳು ಕೆಲವು ದುಷ್ಕರ್ಮಿಗಳು ಭಾಗವಹಿಸಿ ಎಲ್ಲೋ ಒಂದು ಕಡೆ ಅರಣ್ಯ ಸಿಬ್ಬಂದಿ ನೈತಿಕ ಸ್ಥೈರ್ಯ ಖಂಡಿತ ಅದನ್ನೇ ನಾವು ಹೇಳಲಿಕ್ಕೆ ಈಗಾಗಲೇ ಹೇಳದಂಗೆ ಇಡೀ ಅರಣ್ಯ ಇಲಾಖೆಯ, ಅದರಲ್ಲೂ ಸ್ಥಳೀಯವಾಗಿ ಕೆಲಸ ಮಾಡ್ತಕ್ಕಂಥ ತಳ ಸಿಬ್ಬಂದಿಯ ನೈತಿಕತೆಯ ಕುಗ್ಗಂಥ ವ್ಯವಸ್ಥಿತವಾಗಿ ನಡೀತಾ ಇದೆ. ಎಲ್ಲರೂ ಸೇರಿ ಮಾಡ್ತಾ ಇದೆ. ಅದು ನಿಜವಾಗ್ಲೂ ತಪ್ಪು ಸರ್ಕಾರದಿಂದ ಹಿಡಿದು. ಯಾಕೆಂದರೆ ಯಾವಾಗ ಪರಿಹಾರ ಕೊಟ್ಟರು ಆವಾಗಲೇ ಅವರ ನೈತಿಕತೆ, ಸ್ಥಳೀಯ ಕೆಳಮಟ್ಟದ ಸಿಬ್ಬಂದಿಗಳಿಗೆ ಸ್ಥಗಿತ ಆಯಿತು, ಅವ್ರದ್ದು ಕಾನ್ಫಿಡೆನ್ಸ್ ಹೋಯಿತು. ನಾವೇನು ಮಾಡಿದ್ರು ಇವರು ಅವ್ರಿಗೆ ಪರಿಹಾರ ಕೊಟ್ಟು ಪ್ರವೋಕ್ ಮಾಡ್ತಾರೆ ಅಂತೇಳಿ. ತಪ್ಪು, ಅದು ಖಂಡಿತ ತಪ್ಪು. ಯಾರು ನಿಜವಾಗ್ಲೂ ತಪ್ಪಿತಸ್ಥರಾಗಿ ಅವರು ನಿಜವಾಗ್ಲೂ ಅವರು ಕಳ್ಳರಾಗಿಲ್ಲ ಎಂದಿದ್ರೆ, ಕಳ್ಳಬೇಟೆಗಾರರು ಆಗಿಲ್ಲ ಅಂತಂದರೆ ಅವಾಗ ಕೊಡ್ಬೋದಿತ್ತು. 5 ಲಕ್ಷ ಅಲ್ಲ 5 ಕೋಟಿ ಕೊಡಲಿ, ನಮಗೇನಂತೆ, ನಮಗೇನಿಲ್ಲ ಅದು. ಯಾಕಂದರೆ ಸರ್ಕಾರ ತಪ್ಪು ಮಾಡಿದೆ ಅಂತ ಆವಾಗ ಗೊತ್ತಾಗುತ್ತೆ. ಅದಕ್ಕೂ ಮೊದಲೇ ಯಾವ ನ್ಯಾಯ ಇದು ಪರಿಹಾರ ಕೊಡ್ತಕ್ಕಂಥದ್ದು?